ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ ಪರಾಭಕ್ತಿ ಎಂಬ ವಿಷಯವಾಗಿ ನಾವು ಆಲೋಚನೆ ಮಾಡುತ್ತಿದ್ದೆವು. ಅದರಲ್ಲಿ ಭಕ್ತಾಸ್ ರೆನನ್ಸಿಯೇಷನ್ ಈಸ್ ದ ರಿಸಲ್ಟ್ ಆಫ್ ಲವ್. ಭಕ್ತಾಸ್ ರೆನನ್ಸಿಯೇಷನ್ ಈಸ್ ದ ರಿಸಲ್ಟ್ ಆಫ್ ಲವ್. ಭಕ್ತನ ತ್ಯಾಗ. ಭಕ್ತನ ತ್ಯಾಗ ಅನ್ನುವುದು ಅವನ ಭಗವತ್ ಪ್ರೇಮದ ಫಲಿತಾಂಶ. ಭಕ್ತನ ತ್ಯಾಗ ಅವನ ಭಗವತ್ ಪ್ರೇಮದ ಫಲಿತಾಂಶ ಎಂಬ ವಿಷಯವಾಗಿ ಸ್ವಾಮಿ ವಿವೇಕಾನಂದರು ಏನು ಹೇಳುತ್ತಾರೆ ಎಂಬುದನ್ನು ಸ್ವಲ್ಪ ಆಲೋಚನೆ ಮಾಡೋಣ. ಇಡೀ ಪ್ರಕೃತಿಯಲ್ಲಿ ಪ್ರೇಮ ತುಂಬಿಕೊಂಡಿದೆ. ನಾವು ಸುತ್ತಮುತ್ತಲ ಜಗತ್ತಿನಲ್ಲಿ ಒಳ್ಳೆಯದು ಅಂತ ಏನೇನು ನೋಡ್ತೇವೋ, ಉದಾತ್ತವಾದದ್ದು, ಸೂಕ್ಷ್ಮವಾದದ್ದು ಅಂತ ಏನೇನು ನೋಡುತ್ತೇವೆಯೋ ಅದೆಲ್ಲ ಪ್ರೇಮದ ಅಭಿವ್ಯಕ್ತಿ. ಅಷ್ಟೇ ಅಲ್ಲ, ಕೆಡುಕಾದುದು, ಹೇಯವಾದದ್ದು, ದುಷ್ಟವಾದದ್ದು ಏನೇನು ಇವೆಯೋ ಅದು ಕೂಡ ಪ್ರೇಮದ ಅಭಿವ್ಯಕ್ತಿಯೇ. ಒಂದು ಕಡೆಯಲ್ಲಿ ಭಾವನೆ ಸರಿಯಾಗಿ ವಿಕಸಿತಗೊಂಡಿದೆ, ಇನ್ನೊಂದು ಕಡೆಯಲ್ಲಿ ನಾಟ್ ಪ್ರಾಪರ್ಲಿ ಮ್ಯಾನಿಫೆಸ್ಟೆಡ್. ಆ ಭಾವನೆ, ಪ್ರೇಮ ಅನ್ನುವ ಭಾವನೆ ಸರಿಯಾಗಿ ವ್ಯಕ್ತಗೊಂಡಿಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂತೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗಾಗಿ ತನ್ನದೆಲ್ಲವನ್ನೂ ಕೊಡುವಂತೆ ಮಾಡುತ್ತದೆ ಈ ಪ್ರೇಮ. ಈ ಪ್ರೇಮವೇ ಒಬ್ಬ ವ್ಯಕ್ತಿಯ ಕತ್ತನ್ನು ಕತ್ತರಿಸಿ ಹಾಕುವಂತೆ, ಅವನ ರಕ್ತವನ್ನು ಹೀರುವಂತೆ ಮಾಡುತ್ತದೆ. ಮೊದಲನೆಯದರಲ್ಲಿ ಇತರರ ಕುರಿತಾದ ಪ್ರೇಮ, ಎರಡನೆಯದರಲ್ಲಿ ತನ್ನ ಕುರಿತಾದ ಪ್ರೇಮ. ಮೊದಲನೆಯದರಲ್ಲಿ ಅದು ಪ್ರೇಮ ಸರಿಯಾಗಿ ವ್ಯಕ್ತವಾಗಿದೆ, ಎರಡನೇದರಲ್ಲಿ ಅದಕ್ಕೆ ಸರಿಯಾಗಿ ವ್ಯಕ್ತವಾಗಲಿಕ್ಕೆ ಅವಕಾಶ ದೊರೆತಿಲ್ಲ. ಮೊದಲನೆಯದು ಸರಿಯಾದದ್ದು, ಎರಡನೆಯದು ತಪ್ಪು. ಹೀಗೆ ನಾವು ಇಡೀ ವಿಶ್ವದಲ್ಲಿ ಒಳ್ಳೆಯದು ಅಂತ ಏನೇನು ನೋಡುತ್ತೇವೆಯೋ ಅದೆಲ್ಲವೂ ಪ್ರೇಮದ ಅಭಿವ್ಯಕ್ತಿ. ಕೆಟ್ಟದು, ದುಷ್ಟವಾದದ್ದು, ನೀಚವಾದದ್ದು, ಹೇಯವಾದದ್ದು ಅಂತ ಏನೇನು ಕಾಣುತ್ತೇವೆಯೋ ಅದು ಕೂಡ ಪ್ರೇಮದ ಅಭಿವ್ಯಕ್ತಿ. ಭಾವನೆ ಒಂದೇ, ಅದರ ಎಕ್ಸ್ಪ್ರೆಷನ್ನಲ್ಲಿ, ಅಭಿವ್ಯಕ್ತಿಯಲ್ಲಿ ವ್ಯತ್ಯಾಸ. ಒಂದು ಬೆಂಕಿ ಇರುತ್ತೆ, ಆ ಬೆಂಕಿಯಿಂದ ನಾವು ಅಡುಗೆಯನ್ನು ಮಾಡಿಕೊಳ್ಳಬಹುದು. ಅದೇ ಬೆಂಕಿ ಒಂದು ಮಗುವಿನ ಕೈಯನ್ನು ಸುಟ್ಟು ಹಾಕಬಹುದು. ತಪ್ಪು ಬೆಂಕಿಯದಲ್ಲ, ಅದನ್ನು ನಾವು ಯಾವ ರೀತಿ ಉಪಯೋಗಿಸುತ್ತಿದ್ದೇವೆ ಎನ್ನುವುದರ ಮೇಲೆ ಅದರ ಒಳಿತು ಅಥವಾ ಕೆಡುಕು ಅರಿವಿಗೆ ಗೋಚರವಾಗುತ್ತದೆ. ಹೀಗೆ ಪ್ರೇಮ ಯಾವುದು ಮೈಟಿ ವೇವ್, ಪ್ರಚಂಡ ಶಕ್ತಿಯಿಂದ ಕೂಡಿದೆಯೋ, ಯಾವುದು ಎರಡು ಜೀವಿಗಳ ಐಕ್ಯಕ್ಕಾಗಿ ಹಾತೊರೆಯುವಿಕೆ ಈ ರೂಪದಲ್ಲಿ ವ್ಯಕ್ತವಾಗುತ್ತದೆಯೋ ಆ ಪ್ರೇಮ ಇಡೀ ವಿಶ್ವದಲ್ಲಿ ಎಲ್ಲೆಡೆ ಎಲ್ಲ ರೂಪಗಳಲ್ಲಿ ವ್ಯಕ್ತವಾಗಿದೆ. ಭಕ್ತಿ ಇಸ್ ದ ಸೈನ್ಸ್ ಆಫ್ ಹೈಯರ್ ಲವ್. ಭಕ್ತಿ ಇಸ್ ದ ಸೈನ್ಸ್ ಆಫ್ ಹೈಯರ್ ಲವ್. ಭಕ್ತಿ ಅನ್ನುವುದು ಈ ಅತ್ಯುನ್ನತ ಪ್ರೇಮದ ಕುರಿತು ಹೇಳುತ್ತದೆ. ಭಕ್ತಿ ಅನ್ನುವುದು ಈ ಬಗೆಯ ಅತ್ಯುನ್ನತ ಪ್ರೇಮವನ್ನು ಕುರಿತಾಗಿ ಹೇಳುತ್ತದೆ. ಭಕ್ತಿ ನಮಗೆ ಪ್ರೇಮವನ್ನು ಯಾವ ರೀತಿ ಕಂಟ್ರೋಲ್ ಮಾಡುವುದು, ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡುವುದು, ಯಾವ ರೀತಿ ನಿಗ್ರಹಿಸುವುದು, ಯಾವ ರೀತಿ ಅದನ್ನು ನಿರ್ವಹಿಸುವುದು, ಯಾವ ರೀತಿ ಅದನ್ನು ಉಪಯೋಗಿಸಿಕೊಳ್ಳುವುದು, ಯಾವ ರೀತಿ ಅದಕ್ಕೆ ನಾವು ಉನ್ನತವಾದ ತಿರುವನ್ನು ನೀಡಬಹುದು, ಹೇಗೆ ಮಾಡುವುದರ ಮೂಲಕ ಆ ಪ್ರೇಮದಿಂದ ನಾವು
ಅತ್ಯುನ್ನತ ಫಲಿತಾಂಶವನ್ನು ಪಡೆಯಬಹುದು. ಇವೆಲ್ಲವನ್ನು ಭಕ್ತಿಶಾಸ್ತ್ರ ನಮಗೆ ತಿಳಿಸಿಕೊಡುತ್ತದೆ. ಭಕ್ತಿ ಯಾವತ್ತೂ ತ್ಯಾಗ ಮಾಡು, ಗಿವ್ ಅಪ್ ಎಂದು ಹೇಳುವುದಿಲ್ಲ. ಭಕ್ತಿ ಕೇವಲ ಪ್ರೀತಿಸು, ಅತ್ಯುನ್ನತವಾದುದನ್ನು ಪ್ರೀತಿಸು ಎಂದು ನಮಗೆ ಕರೆ ಕೊಡುತ್ತದೆ. ಯಾವಾಗ ಒಬ್ಬ ವ್ಯಕ್ತಿ ಅತ್ಯುನ್ನತವಾದುದನ್ನು ಪ್ರೀತಿಸುತ್ತಾನೆಯೋ ಆಗ ಅದಕ್ಕಿಂತ ಅಲ್ಪವಾದದ್ದು, ಅದಕ್ಕಿಂತ ಕಡಿಮೆ ಇರುವಂಥದ್ದು ಎಲ್ಲವೂ ತಾನಾಗಿಯೇ ಕಳಚಿ ಹೋಗಲೇಬೇಕು. ಭಕ್ತನ ಭಾಷೆ ಏನು ಅಂದರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ಪ್ರೇಮಘನ ಮೂರ್ತಿ. ನಾನು ಅತ್ಯಂತ ಸುಂದರವಾದುದನ್ನು ಪ್ರೀತಿಸುತ್ತೇನೆ. ನೀನು ಸೌಂದರ್ಯದ ಖನಿ, ನೀನು ಸೌಂದರ್ಯದ ಮೂರ್ತ ರೂಪ. ಭಕ್ತಿಯ ಪ್ರಕಾರ ನಾವು ನಮ್ಮ ಯಾವ ಭಾವನೆಗಳನ್ನು ಬಲಿ ಕೊಡಬೇಕಾಗಿಲ್ಲ, ನಿಯಂತ್ರಿಸಬೇಕಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಸಹಜವಾಗಿರುವ ಎಲ್ಲ ಭಾವನೆಗಳನ್ನು ಅಥವಾ ಪ್ರೇಮವನ್ನು ಭಗವಂತನ ಕಡೆಗೆ ತಿರುಗಿಸಬೇಕು. ಜಗತ್ತಿನಲ್ಲಿ ಸುಂದರವಾದದ್ದು ಏನೇನು ಇದೆಯೋ ಅದರ ಸೌಂದರ್ಯದ ಮೂಲ ಯಾವುದು ಎಂದು ಯೋಚನೆ ಮಾಡಲಿಕ್ಕೆ ಹೋಗಬೇಕು. ಒಂದು ಸುಂದರ ಮುಖದಲ್ಲಿ ಇರುವ ಸೌಂದರ್ಯದ ಮೂಲ ಯಾವುದು? ಸೂರ್ಯನಲ್ಲಿರುವ ಸೌಂದರ್ಯದ ಮೂಲ ಯಾವುದು? ಆಕಾಶದಲ್ಲಿರುವ ಸೌಂದರ್ಯ, ತಾರೆಗಳಲ್ಲಿ ಮಿನುಗುವ ಸೌಂದರ್ಯ, ಪ್ರಕೃತಿಯಲ್ಲಿ, ಗಿರಿಗುಹೆ ಕಂದರಗಳಲ್ಲಿ, ಆಗಸದಲ್ಲಿ, ಅಂಬುಧಿಯಲ್ಲಿ ಕಾಣಬರುವ ಸೌಂದರ್ಯದ ಮೂಲ ಯಾವುದು ಎಂದು ಯೋಚಿಸಲಿಕ್ಕೆ ಹೋಗಬೇಕು. ಆಗ ಯೋಚಿಸಿದಾಗ ನಮ್ಮ ಅರಿವಿಗೆ ಬರುತ್ತದೆ, ಎಲ್ಲ ಸೌಂದರ್ಯದ ಮೂಲ ಭಗವಂತನೇ, ಪರಮಾತ್ಮನೇ. ಆ ಮೂಲವನ್ನು ನಾವು ಪ್ರೀತಿಸಬೇಕು. ಇದನ್ನು ನಮಗೆ ಭಕ್ತಿ ಹೇಳಿಕೊಡುತ್ತದೆ. ಭಕ್ತಿಯಲ್ಲಿ ನಾವು ತಸ್ತಮೇವ ಭಾಂತಂ ಅನುಭಾತಿ ಸರ್ವಂ, ಅವನು ಬೆಳಗುತ್ತಿರುವುದರಿಂದ ಜಗತ್ತಿನಲ್ಲಿ ಎಲ್ಲವೂ ಬೆಳಗುತ್ತಿದೆ. ತಸ್ಯ ಭಾಸಾ ಸರ್ವಮಿದಂ ವಿಭಾತಿ, ಅವನ ಬೆಳಕಿನಿಂದ ಇದೆಲ್ಲವೂ ಪ್ರಕಾಶಮಾನವಾಗಿದೆ ಎಂಬ ತತ್ವವನ್ನು ತೆಗೆದುಕೊಂಡು ಎಲ್ಲವನ್ನೂ ಪ್ರೀತಿಸಬೇಕು. ಯಾವ ರೀತಿ ಪ್ರೀತಿಸಬೇಕು? ಇದು ಸಾಕ್ಷಾತ್ ಭಗವಂತನೇ, ಇದು ಭಗವಂತನಿಗೆ ಸೇರಿದುದು ಎಂಬ ಭಾವನೆಯಿಂದ ಪ್ರೀತಿಸಬೇಕು. ಯಾವಾಗ ನಾವು ಈ ಅತ್ಯುನ್ನತ ದೃಷ್ಟಿಯನ್ನು ನಮ್ಮದಾಗಿಸಿಕೊಳ್ಳುತ್ತೇವೆಯೋ ಆಗ ನಮ್ಮ ಅಲ್ಪ ಸ್ವಾರ್ಥ ಅನ್ನುವುದು ನಾಶವಾಗಲೇಬೇಕು. ನಮ್ಮ ಅಲ್ಪ ಆಸಕ್ತಿ ಅಭಿರುಚಿಗಳು ಅಲ್ಲಲ್ಲಿಯೇ ಕರಗಿ ಹೋಗಲೇಬೇಕು. ಜಗತ್ತಿನಲ್ಲಿ ನಾವು ಪ್ರತಿಯೊಂದರ ಕುರಿತು ಸಾಕ್ಷಿ ಭಾವನೆ, ಫೀಲಿಂಗ್ ಆಫ್ ವಿಟ್ನೆಸ್, ಸಾಕ್ಷಿ ಭಾವನೆಯನ್ನು ಅಥವಾ ಟ್ರಸ್ಟಿ ಭಾವನೆಯನ್ನು ತಂದುಕೊಳ್ಳಬೇಕು. ಆಗ ನಮಗೆ ಗೊತ್ತಾಗುತ್ತೆ ಇಡೀ ಜಗತ್ತು ಹೇಗೆ ತನ್ನದೇ ಆದ ರೀತಿಯಿಂದ ಪ್ರೇಮದ ಕಡೆಗೆ ಮುಂದುವರಿಯುತ್ತಿದೆ. ನಾವು ಕೇವಲ ಸಾಕ್ಷಿ. ನಾವು ಯಾವಾಗ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ, ಬೆರೆತು ಹೋಗಲಿಕ್ಕೆ ಪ್ರಯತ್ನಿಸ್ತೇವೋ ಆಗ ನಮಗೆ ಒಂದು ಕಷ್ಟ, ಒಂದು ಸುಖ, ಒಂದು ಬೇಕು, ಒಂದು ಬೇಡ, ಒಂದು ಸರಿಯಾದದ್ದು, ಒಂದು ಸರಿಯಾಗಿಲ್ಲ ಇತ್ಯಾದಿ ದ್ವಂದ್ವ ಭಾವನೆಗಳು ಬರುತ್ತವೆ. ಯಾವಾಗ ನಾವು ಸೆಪರೇಟಾಗಿ ನಿಂತ್ಕೊಂಡು, ಪ್ರತ್ಯೇಕವಾಗಿ ಇದ್ಕೊಂಡು ನಾನು ಸಾಕ್ಷಿ ಎಂಬ ಭಾವನೆಯನ್ನು ಬೆಳೆಸಿಕೊಳ್ಳುತ್ತೇವೆಯೋ ಆಗ ಎಲ್ಲವೂ ಸುಂದರ, ಎಲ್ಲವೂ ಆ ಪ್ರೇಮ ಘನ ಮೂರ್ತಿಯ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಿದೆ. ಅದು ಕಷ್ಟ, ಇದು ಸುಖ ಅಂತ ಇಲ್ಲ, ಇದು ಬೇಕು, ಇದು ಬೇಡ ಇಲ್ಲ, ಇದು ಸರಿ, ಇದು ತಪ್ಪು
ಎಂಬುದು ಇಲ್ಲ. ಕೇವಲ ಸಾಕ್ಷಿ. ಆ ಪರಮ ಪ್ರೇಮಕ್ಕೆ ನಾವು ಸಾಕ್ಷಿ. ಮತ್ತು ಆ ಪ್ರೇಮವನ್ನು ಅಭಿವ್ಯಕ್ತಪಡಿಸುವಲ್ಲಿ ನಡುವೆ ಎಲ್ಲೆಲ್ಲಿ ಘರ್ಷಣೆ ಕಾಣಿಸಿಕೊಳ್ಳುತ್ತೋ, ಎಲ್ಲೆಲ್ಲಿ ತಿಕ್ಕಾಟ ಕಾಣಿಸಿಕೊಳ್ಳುತ್ತೋ ಅದು ಕೂಡ ಈ ಮಹಾಪ್ರೇಮವನ್ನು ವ್ಯಕ್ತಪಡಿಸುವಲ್ಲಿನ ಹಾದಿ ಮಾತ್ರ. ಅದು ಕೂಡ ಒಂದು ಮಟ್ಟದಲ್ಲಿ ಸರಿಯಾದದ್ದೇ ಎಂಬುದನ್ನು ನಾವು ಮನಗಾಣುತ್ತೇವೆ. ಹೀಗೆ ಭಕ್ತ ತ್ಯಾಗವನ್ನು ಮಾಡ್ತಾನೆ. ಅವನ ತ್ಯಾಗ ಅವನ ಭಗವತ್ ಪ್ರೇಮದ ಫಲ. ನಮಸ್ಕಾರ.